ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗೋರ್ಮೆಂಟ್ ತಕ್ಕಂತಹ ಈ 4ನೇ ಅಧ್ಯಾಯದಲ್ಲಿ ಟೈಪ್ಸ್ ಆಫ್ ಗೋರ್ಮೆಂಟ್ ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ಆದರ್ಶ ಸಂವಿಧಾನದ ಲಕ್ಷಣಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಆರ್ಡಲ್ ಕಾನ್ಸ್ಟಿಟ್ಯೂಷನ್ದ ಒಂದು ಫೀಚರ್ಸನ್ನು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಇಂದು ಈ ಸರ್ಕಾರದ ಪ್ರಕಾರಗಳ ಅಂದರೆ ಯಾವುವು, ಸರ್ಕಾರ ಅಂದರೆ ಏನು ಅಂತಕ್ಕಂತಹ ಈ ಪ್ರಮುಖವಾದ ವಿಚಾರನ ಮಾಡ್ತಾ ಇದ್ವಿ. ಟೈಪ್ಸ್ ಆಫ್ ಗೋರ್ಮೆಂಟ್ ತಕ್ಕಂಥ ನೋಡ್ತಾ ಇದ್ವಿ. ಟೈಪ್ಸ್ ಆಫ್ ಗೋರ್ಮೆಂಟ್, ಸರ್ಕಾರದ ವಿಧಗಳು, ಪ್ರಕಾರಗಳು ತಕ್ಕಂಥನ್ನು ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳೇ, ಗೌರ್ಮೆಂಟ್ ಅಂದರೆ ಏನು, ಸರ್ಕಾರ ಅಂದರೆ ಏನು? ಜನತೆಯ ಆಶೋತ್ತರಗಳನ್ನು ಈಡೇರಿಸುವ ಒಂದು ಯಂತ್ರ, ಜನತೆಯ ಗುರಿ ಉದ್ದೇಶವನ್ನು ಈಡೇರಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನು ಕರಿತೀವಿ ಅಂದರೆ ನಾವು ಸರ್ಕಾರ ತಕ್ಕಂತ ಕರಿತಾ ಇದ್ದೀವಿ. ಇಂತಹ ಈ ವ್ಯವಸ್ಥೆ ನೋಡಿದ ಸಂದರ್ಭದಲ್ಲಿ ಈ ಸರ್ಕಾರದ ಅರ್ಥವನ್ನು ನೋಡಿದ ಸಂದರ್ಭದಲ್ಲಿ ಅಂದರೆ ದೋಸ್ ವಿಚ್ ಗೌರ್ಮೆಂಟ್ ಇಸ್ ದ ಫುಲ್ಫಿಲ್ಸ್ ಆಫ್ ದ ಏಮ್ಸ್ ಆ್ಯಂಡ್ ದ ಅಬ್ಜೆಕ್ಟಿವ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಅಂದರೆ ಯಾವ ಸರ್ಕಾರ ಜನತೆ ಆಶೋತ್ತರಗಳನ್ನು ಈಡೇರಿಸ್ತಾ ಇದೆಯೋ ದಟ್ ಇಸ್ ಕಾಲ್ಡ್ ಗೋರ್ಮೆಂಟ್ ತಕ್ಕಂತ ನೋಡ್ತಾ ಇದ್ದೀವಿ. ಈ ಟೈಪ್ಸ್ ಆಫ್ ಗೋರ್ಮೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ದ ಗೋರ್ಮೆಂಟನ್ನು ನೋಡ್ತಾ ಇದ್ದೇವೆ. ಸೊ ಫಸ್ಟ್ ಒನ್ ಈಸ್ ಡೆಮೋಕ್ರಸಿ ಗೋರ್ಮೆಂಟ್, ಸೆಕೆಂಡ್ ಒನ್ ಈಸ್ ಡಿಕ್ಟಾರ್ಶಿಪ್ ಗೋರ್ಮೆಂಟ್ ತಕ್ಕಂಥ ವಿಚಾರನ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಮತ್ತು ನಿರಂಕುಶ ಸರ್ಕಾರ ತಕ್ಕಂತ ನೋಡ್ತಾ ಇದ್ದೀವಿ. ಸೊ ಇದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಕೂಡ ಎಷ್ಟು ಪ್ರಕಾರಗಳು ಬರ್ತಾ ಇದ್ದರೆ 2 ಪ್ರಕಾರಗಳು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್, ಅಂದರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ತಕ್ಕಂತ ಬರ್ತಾ ಇದ್ದೀವಿ. ಇನ್ನು ಡಿಕ್ಟಾರ್ಶಿಪ್ ಗೋರ್ಮೆಂಟ್ದಲ್ಲಿ ಎಷ್ಟು ಪ್ರಕಾರ ಬರ್ತಾ ಇದ್ದರೆ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ದ ಡಿಕ್ಟಾರ್ಶಿಪ್ ಗೋರ್ಮೆಂಟ್. ಸೊ ಏನ್ಷಿಯಂಟ್ ಡಿಕ್ಟಾರ್ಶಿಪ್ ಗೋರ್ಮೆಂಟ್ ಒಂದು, ಮಾಡರ್ನ್ ಡಿಕ್ಟಾರ್ಶಿಪ್ ಗೋರ್ಮೆಂಟ್ ತಕ್ಕಂಥ ಈ ವಿಚಾರನ ನೋಡ್ತಾ ಇದ್ವಿ. ಹಾಗಾದರೆ ಈ ಪ್ರಜಾಪ್ರಭುತ್ವ ಪದ್ಧತಿ ಅಂದರೆ ಏನು, ವಾಟ್ ಈಸ್ ಮೀನ್ ಬೈ ಡೆಮೋಕ್ರಸಿ, ಈ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಡೆಮೋಕ್ರಸಿ ಇರ್ತಕ್ಕಂತಹ ಈ ವಿಚಾರನ ನಾವು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಈ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ರಾಜ್ಯಶಾಸ್ತ್ರದಲ್ಲಿ ಪ್ರಮುಖವಂಥ ಅರ್ಥವನ್ನು ನೀಡ್ತಾ ಇದೆ. ಇಲ್ಲಿ ಡೇಶ್ವರ್ ಹೇಳ್ತಾರೆ, ಚರ್ಚೆ ಮತ್ತು ವಿಮರ್ಶೆಗಳ ಮೂಲಕವಾಗಿ ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಸರ್ಕಾರ ತಕ್ಕಂಥನ್ನು ಡೇಶ್ವರ್ ಹೇಳ್ತಾರೆ. ಆಮೇಲೆ ಸಿಲೆಯವರು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಲ್ಲಿ ಪಾಲುಗಾರಿಕೆ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ತಕ್ಕಂಥ ಸಿಲೆಯವರು ಹೇಳ್ತಾರೆ. ಇನ್ನು ಗೆಟೆಲ್ ಅವರು, ಆರ್ ಜಿ ಗೆಟೆಲ್ ಅವರು, ಸರ್ಕಾರ ವ್ಯವಸ್ಥೆಯಲ್ಲಿ ಪರಮಾಧಿಕಾರ ಚಲಾಯಿಸಲು ಪ್ರಜೆಗಳಿಗೆ ಎಲ್ಲ ಹಕ್ಕುಗಳನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವಕ್ಕಂತ ನೋಡ್ತಾ ಇದ್ವಿ. ಮ್ಯಾಜಿನಿಯವರು ಹೇಳ್ತಾ ಇದ್ದಾರೆ, ಉತ್ತಮ ಮತ್ತು ಜ್ಞಾನಿಗಳ ಮೂಲಕವಾಗಿ ದೇಶದ ಅಭಿವೃದ್ಧಿ ಸಲುವಾಗಿ ಸಾಧಿಸುವ ಒಂದು ವ್ಯವಸ್ಥೆಯೇ ಪ್ರಜಾಪ್ರಭುತ್ವಕ್ಕಂಥ ಈ ವಿಚಾರನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಬ್ರಹಾಂ ಲಿಂಕನ್ ಅವರು ಕೂಡ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ಇರತಕ್ಕಂತಹ ಈ ಸರ್ಕಾರವೇ ಪ್ರಜಾಪ್ರಭುತ್ವ ತಕ್ಕಂಥದ್ದನ್ನು ಅಮೆರಿಕ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಕೂಡ ಇಲ್ಲಿ ಹೇಳ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಸೊ ಹೀಗೆ ಎಲ್ಲರೂ ಕೂಡ ಇಲ್ಲಿ ತಂದೆ ಆದಂಥ ದೃಷ್ಟಿಕೋನದಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಹಲವಾರು ವಿಚಾರಗಳನ್ನು ವ್ಯಕ್ತಪಡ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಸೊ ಈ ಪ್ರಜಾಪ್ರಭುತ್ವದ ವಾಟ್ ಈಸ್ ದ ಒರಿಜಿನ್ ಆಫ್ ದ ಈ ಡೆಮೋಕ್ರಸಿ ತಕ್ಕಂಥ ವಿಚಾರನ ನಾವು ಸ್ಪಷ್ಟವಾಗಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಹಾಗಾದರೆ ಈ ಪ್ರಜಾಪ್ರಭುತ್ವದ ಮೂಲ ಈ ಡೆಮೋಕ್ರಸಿ ತಕ್ಕಂತಹ ಈ ಪದದ ರೂಟ್ ವರ್ಡ್ ಯಾವುದು, ಯಾವ ಪದದಿಂದ ಈ ಡೆಮೋಕ್ರಸಿ ಬಂತು ತಕ್ಕಂತ ಕೇಳಿದಾಗ ಡೆಮೋಸ್ ಮತ್ತು ಕ್ರಿಶಿಯಾ ತಕ್ಕಂಥ ಪದದಿಂದ ಬಂತು. ಡೆಮೋಸ್ ಪ್ಲಸ್ ಕ್ರಿಟಿಯಾ ಅಥವಾ ನಾವು ಕ್ರಿಶಿಯಾ ತಕ್ಕಂತ ಕರಿತಾ ಇದ್ದೀವಿ. ಸೊ ಡೆಮೋಸ್ ಮತ್ತು ಕ್ರಿಶಿಯಾ, ಇಲ್ಲಿ ಈ ಗ್ರೀಕ್ ಭಾಷೆಯಾದಂತಹ ಇಲ್ಲಿ ಡೆಮೋಸ್ ಮತ್ತು ಕ್ರಿಶಿಯಾ, ಗ್ರೀಕ್ ಇದು ಮೂಲವಾದಂತಹ ಈ ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರಿಶಿಯಾ, ಇದು ಯಾವ ಭಾಷೆ ತಕ್ಕಂತ ಕೇಳಿದಾಗ ನಾವು ಗ್ರೀಕ್ ಭಾಷೆ ತಕ್ಕಂದನ್ನು ಹೇಳ್ತಾ ಇದ್ದೀವಿ. ಗ್ರೀಕ್ ಭಾಷೆ ಸಹಜವಾಗಿ ಇಲ್ಲಿ ನಾವು ಗ್ರೀಸ್ ಭಾಷೆ ಅಂತಕ್ಕಂಥ ಕರಿತದ. ಸೊ ಗ್ರೀಸ್ ಭಾಷೆಯ ಅಥವಾ ಗ್ರೀಕ್ ಭಾಷೆಯ ಡೆಮೋಸ್ ಪ್ಲಸ್ ಕ್ರಿಶಿಯಾ. ಈ ಡೆಮೋಸ್ ಅಂದರೆ ಏನು ತಕ್ಕಂತ ಕೇಳಿದಾಗ ವಿದ್ಯಾರ್ಥಿಗಳೇ ಪ್ರಜೆಗಳು ತಕ್ಕಂತ ನೋಡ್ತಾ ಇದ್ದೀವಿ. ಕ್ರಿಶಿಯಾ ಅಂದರೆ ಏನು ತಕ್ಕಂತ ಕೇಳಿದಾಗ ಶಕ್ತಿ ಅಥವಾ ಬಲ ತಕ್ಕಂತ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಪ್ರಜೆಗಳೇ ಒಂದು ಪ್ರಜಾಶಕ್ತಿ, ಜನಶಕ್ತಿ, ಒಂದು ಪ್ರಜೆಗಳ ಒಂದು ಬಲದ ಮೂಲಕವಾಗಿ ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆ ತಕ್ಕಂಥ ಅರ್ಥವನ್ನು ಗ್ರೀಕರ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಡೆಮೋಕ್ರಸಿ ತಕ್ಕಂಥ ಈ ಪದ ಒಂದು ಆಡಳಿತ ರೂಪದಲ್ಲಿ ಬಂತು ತಕ್ಕಂಥ ವಿಚಾರನ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಡೆಮೋಕ್ರಸಿ ಫಾರ್ಮ್ ಆಫ್ ಗೋರ್ಮೆಂಟ್ ಇನ್ ವಿಚ್ ದ ರೂಲ್ ಆಫ್ ದೆಮ್ಸೆಲ್ಸ್ either directly or indirectly to the representative ತಕ್ಕಂತ ನೋಡ್ತಾ ಇದ್ದೀವಿ. ದ ಟರ್ಮ್ ಡೆಮೋಕ್ರಸಿ ಡೆರಿವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ಸ್ ಡೆಮೋಸ್ ಆ್ಯಂಡ್ ಕ್ರಿಶಿಯಾ ತಕ್ಕಂಥ ವಿಚಾರನ ನೋಡ್ತಾ ಇದ್ದೀವಿ. ಪ್ರಜಾಶಕ್ತಿ
ಅಥವಾ ಪ್ರಜಾಬಲ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಅಬ್ರಾಹಂ ಲಿಂಕನ್ ಹೇಳ್ತಾರೆ, ಇಟ್ ಈಸ್ ಎ ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಆಳಲ್ಪಡ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಜಾನ್ ಸಿಲಿಯರ್ ಹೇಳ್ತಾರೆ, ಡೆಮೋಕ್ರಸಿ ಇಸ್ ಗೌರ್ಮೆಂಟ್ ವಿಚ್ ಎವ್ರಿ ಒನ್ ಹ್ಯಾಸ್ ಎ ಸೇರ್ ತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರು ಪಾಲುಗಾರಿಕೆ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಆರ್ ಜಿ ಗೆಟಲ್ ಹೇಳ್ತಾರೆ, ಡೆಮೋಕ್ರಸಿ ಇಸ್ ದ ಫಾರ್ಮ್ ಆಫ್ ಗೌರ್ಮೆಂಟ್ ವಿಚ್ ಮಾಸ್ ಆಫ್ ದ ಪಾಪ್ಯುಲೇಷನ್ ಆಫ್ ಪೊಸೆಸಸ್ ದ ರೈಟ್ ಇನ್ ಟು ಶೇರ್ ದ ಎಕ್ಸರ್ಸೈಸ್ ಆಫ್ ಸಾವರಿನ್ ಪವರ್ ತಕ್ಕಂಥನ್ನು ಆರ್ ಜಿ ಗೆಟಲ್ ಹೇಳ್ತಾರೆ. ಇಮ್ಯಾಜಿನರ್ದು ದ ಪ್ರೋಗ್ರೆಸ್ ಆಫ್ ಆಲ್ ಅಂಡರ್ ದ ಲೀಡಿಂಗ್ ಆಫ್ ದ ಬೆಸ್ಟ್ ಆ್ಯಂಡ್ ವೈಜೆಸ್ಟ್ ತಕ್ಕಂತ ನೋಡ್ತಾ ಇದ್ದೀವಿ. ಸೊ ಹೀಗೆ ನಾವು ಬುದ್ಧಿವಂತರ ಮತ್ತು ಉತ್ತಮ ಆಡಳಿತ ನಡೆಸತಕ್ಕಂತಹ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ಸರ್ಕಾರ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಜವಂಥ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಯಾವುದು ಹೆಚ್ಚು ಜನಪ್ರಿಯ ಸರ್ಕಾರವಾಗಿದೆ ಅಂತಕ್ಕಂಥ ಕೇಳಿದಾಗ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳನ್ನು ಸಹಜವಾಗಿ ನಾವು ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ವಿಚ್ ಇಸ್ ದ ಹೈಯೆಸ್ಟ್ ಗೌರ್ಮೆಂಟ್ ತಕ್ಕಂತ ನೋಡಿದಾಗ ವಿಶ್ವದ ಅತಿ ಹೆಚ್ಚು ಜನಪ್ರಿಯ ಸರ್ಕಾರ ಯಾವುದಾಗಿದೆ ಅಂತಕ್ಕಂಥ ಕೇಳಿದಾಗ ಇವತ್ತು ಪ್ರಜಾಪ್ರಭುತ್ವ ಸರ್ಕಾರವಿರತಕ್ಕಂಥದ್ದು ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಪ್ರತ್ಯಕ್ಷ ಮತ್ತು ಪರೋಕ್ಷ ತಕ್ಕಂಥ ವಿಚಾರನ ಇಲ್ಲಿ ಇಂತಹ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇರತಕ್ಕಂಥದ್ದನ್ನು ವಿಚಾರ ನೋಡ್ತಾ ಇದ್ದೀವಿ. ಆದರೆ ವಿದ್ಯಾರ್ಥಿಗಳೇ, ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳು ಕೇಳಿದಾಗ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ದ ಡೆಮೋಕ್ರಸಿ ಗೌರ್ಮೆಂಟ್, ಡೈರೆಕ್ಟ್ ಡೆಮೋಕ್ರಸಿ ಆ್ಯಂಡ್ ಇಂಡೈರೆಕ್ಟ್ ಡೆಮೋಕ್ರಸಿ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ. ಹಾಗಾದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ ಏನು ಅಂತಕ್ಕಂಥ ನೋಡಿದಾಗ ಇಲ್ಲಿ ಡೈರೆಕ್ಟ್ಲಿ ತಕ್ಕಂಥ ಈ ವಿಚಾರ ನೋಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಡೈರೆಕ್ಟ್ ಡೆಮೋಕ್ರಸಿ ದ ಫಾರ್ಮ್ ಆಫ್ ಗೌರ್ಮೆಂಟ್ ಫಿಯರ್ ಪೀಪಲ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ವಿಲ್ ಆನ್ ಪಬ್ಲಿಕ್ ಅಪಿಯರ್ಸ್. ದಿಸ್ ಟೈಪ್ ಎಕ್ಸಿಸ್ಟ್ ಆಫ್ ಫಂಕ್ಷನ್ ಒನ್ಲಿ ಇನ್ ಸ್ಮಾಲ್ ಸ್ಟೇಟ್ಸ್ ವಿತ್ ಲಿಮಿಟೆಡ್ ಪಾಪ್ಯುಲೇಷನ್ ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಇಲ್ಲಿ ಅಂದರೆ ಜನರು ನೇರವಾಗಿ ರಾಜಕೀಯ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಗೆ ಏನು ಕರೆದು ಅಂದರೆ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಉದಾಹರಣೆಗಾಗಿ ಪ್ರಾಚೀನ ಗ್ರೀಕ್ ರಾಷ್ಟ್ರಗಳ ಅಥೆನ್ಸ್ ಆಗಿರ್ಬೋದು, ಸ್ಪಾಟ ಆಗಿರ್ಬೋದು, ಇವೆಲ್ಲ ರಾಷ್ಟ್ರಗಳನ್ನು ನಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಜನರು ರಾಜಕೀಯದಲ್ಲಿ ಏನು ಮಾಡ್ತಿದ್ರು ಅಂತಕ್ಕಂಥ ಕೇಳಿದಾಗ ನೇರವಾಗಿ ಪಾಲ್ಗೊಳ್ತಿದ್ರು. ಉದಾಹರಣೆ ನಮ್ಮ ಪ್ರಾಚೀನ ಭಾರತದಲ್ಲಿ ಕೂಡ ಒಂದು ಪ್ರಾಚೀನ ಅರಸೊತ್ತಿಗೆ ಒಂದು ವ್ಯವಸ್ಥೆಯಲ್ಲಿ ಅಥವಾ ನೋಡಿದಂಥ ಸಂದರ್ಭದಲ್ಲಿ ಊರಲ್ಲಿ ಹಳ್ಳಿಗಳ ಒಂದು ವ್ಯವಸ್ಥೆ ನೋಡಿದಾಗ ಒಂದು ಡೈರೆಕ್ಟ್ ಡೆಮೋಕ್ರಸಿ ಇತ್ತು ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಪ್ರಕಾರ ಇಲ್ಲಿ ಪ್ರಾಚೀನ ಭಾರತದ ರಾಜಕೀಯ ಪಿತಾಮಹ ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರವಾಗಿ ನಾವು ಏನು ಮಾಡ್ತಾ ಇದ್ದೇವೆ ತಕ್ಕಂಥ ಕೇಳಿದಾಗ ಅಲ್ಲಿ ನೇರವಾಗಿ ನಾವು ಎಲ್ಲರೂ ಕೂಡ ಊರ ಹೊರಗೆ ಒಂದು ಆಲದ ಕೆಳಗೆ ಕುತ್ಕೊಂಡು ಪಂಚಾಯತ್ ಕಟ್ಟೆ ಮೂಲಕವಾಗಿ ಯಾವುದನ್ನು ಚರ್ಚ್, ಅದಕ್ಕೆ ಹೇಳ್ತಾರೋ ಡೈಶಿಯವರು, ಚರ್ಚೆ ಮತ್ತು ವಿಮರ್ಶೆಗಳ ಮೂಲಕವಾಗಿ ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಸರ್ಕಾರ ತಕ್ಕಂಥದ್ದನ್ನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ. ಅಂದರೆ ಇದರ ಅರ್ಥ ತಕ್ಕಂತ ಕೇಳಿದಾಗ ಊರ ಪ್ರಾಚೀನ ಭಾರತ ರಾಜಕೀಯ ಪಿತಾಮಹ ತಕ್ಕಂತಹ ಕೌಟಿಲ್ಯ ಏನು ಮಾಡ್ತಿದ್ರು ತಕ್ಕಂತ ಕೇಳಿದಾಗ ಅಲ್ಲಿ ಊರ ಹೊರಗೆ ಒಂದು ಆಲಗಿಡ ಇರ್ತಿತ್ತು, ಆ ಪಂಚಾಯತ್ ಕಟ್ಟೆ ಅಂತಿದ್ರು. ಆ ಪಂಚಾಯತ್ ಕಟ್ಟೆಯಲ್ಲಿ ಆ ಊರಿನ ಸಾಧಕ ಬಾಧಕಗಳ ಕುರಿತು ಅಥವಾ ಮುಂದೆ ತೆಗೆದುಕೊಂಥ ನಿರ್ಣಯಗಳನ್ನು ಪ್ರತಿಯೊಬ್ಬ ಎಲ್ಲ ಪ್ರಜೆಗಳು ಕೂಡಿ ಚರ್ಚಿಸಿ ಕೊನೆಗೆ ಏನು ಮಾಡ್ತಿದ್ರು ತಕ್ಕಂತ ಕೇಳಿದಾಗ ಒಂದು ಅಂತಿಮ ರೂಪವನ್ನು ಕೊಡ್ತಿದ್ರು. ಆ ಪಂಚಾಯತ್ ಕಟ್ಟೆ ಮೂಲಕವಾಗಿ ಸರಿ ಯಾವುದು, ತಪ್ಪು ಯಾವುದು, ನ್ಯಾಯ ಯಾವುದು, ಅನ್ಯಾಯ ಎಂಬುದನ್ನು ತೀರ್ಮಾನ ಮಾಡ್ತಿದ್ರು. ಹೀಗೆ ಪ್ರಾಚೀನ ಗ್ರೀಕರ ಕಾಲದಲ್ಲಿ ಏನಿತ್ತು ತಕ್ಕಂತ ಕೇಳಿದಾಗ ಡೈರೆಕ್ಟ್ ವಾಟ್ ಇಸ್ ದ ಗುಡ್ ಫಾರ್ ಎ ಗುಡ್ ಎಕ್ಸಾಂಪಲ್ಪ್ಪ ಅಂದರೆ ಗ್ರೀಕ್ ಕಂಟ್ರೀಸ್ ಅಥೆನ್ಸ್ ಆ್ಯಂಡ್ ಸ್ಪಾಟ ತಕ್ಕ ನೋಡ್ತಾ ಇದ್ದೀವಿ. ಅಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪದ್ಧತಿ ಇತ್ತು. ಹಾಗಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ ಎಲ್ಲರೂ ಪ್ರಜೆಗಳು ನೇರವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋದು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಡೆಮೋಕ್ರಸಿ ಇಸ್ ದ ಫಾರ್ಮ್ ಆಫ್ ಗೌರ್ಮೆಂಟ್ ವೇರ್ ಪೀಪಲ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ವಿಲ್ ಆನ್ ಪಬ್ಲಿಕ್ ಅಪಿಯರ್ಸ್. ದಿಸ್ ಟೈಪ್ ಎಕ್ಸಿಸ್ಟ್ ಆ್ಯಂಡ್ ಫಂಕ್ಷನ್ ಒನ್ಲಿ ಇನ್ ಸ್ಮಾಲ್ ಕಂಟ್ರೀಸ್ ತಕ್ಕಂತ ಹೇಳ್ತಾರೆ. ಅಂದರೆ ಇದು ಕೇವಲ ಚಿಕ್ಕ ರಾಷ್ಟ್ರಗಳಲ್ಲಿ ಏನಪ್ಪ ಅಂದರೆ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇತ್ತು. ಸೊ ಅಲ್ಲಿ ಡೈರೆಕ್ಟಾಗಿ ಏನು ಮಾಡ್ತಿದ್ರು ತಕ್ಕಂಥಕ್ಕಿಂತ ಪಾರ್ಟಿಸಿಪೇಟನ್ನು ಆಗ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಎರಡನೇದು ಇಂಡೈರೆಕ್ಟ್ ತಕ್ಕಂತ ನೋಡ್ತಾ ಇದ್ದೀವಿ. ಪರೋಕ್ಷ ಈ ಪ್ರಜಾಪ್ರಭುತ್ವ ಪದ್ಧತಿ ಅಂತಕ್ಕಂಥದ್ದನ್ನು ಇಂಡೈರೆಕ್ಟ್ ವ್ಯವಸ್ಥಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಲ್ಲಿ ಇಂಡೈರೆಕ್ಟ್ ವ್ಯವಸ್ಥೆಯಲ್ಲಿ ಏನು ಮಾಡ್ತಿದ್ರು ತಕ್ಕಂತ ಕೇಳಿದಾಗ ಇಲ್ಲಿ ಇಂಡೈರೆಕ್ಟ್ದಲ್ಲಿ ಏನು ಮಾಡ್ತಿದ್ರು ತಕ್ಕಂತ ಕೇಳಿದಾಗ ಯಾವ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನ ಜನಸಂಖ್ಯೆ ಬಲ ಹೆಚ್ಚಾಯಿತು, ಇನ್ಕ್ರೀಸ್ ಆಫ್ ಪೀಪಲ್ ಸಂಖ್ಯೆ ಹೆಚ್ಚಾಯಿತು.
ಉದಾಹರಣೆಗೆ ಇವತ್ತು ಭಾರತ ಅಂತಕ್ಕಂಥ ನೋಡ್ತಾ ಇದ್ದೀವಿ, ಯಾವುದೇ ಆದಂಥ ಶಾಸನ ಮಾಡಬೇಕು, ವಿಷಯ ತರಿಸ್ಬೇಕಂತಕ್ಕಂಥ ಕೇಳಿದಾಗ ಒಂದು ಅದಕ್ಕಿಂತ ಎಲ್ಲ ಜನರನ್ನು ಸಹಜವಾಗಿ 3-5 ಲಕ್ಷ ಜನಸಂಖ್ಯೆಯನ್ನು ಒಂದು ಬದಿಯಲ್ಲಿ ತರಿಸ್ಕೊಂಡು ಅದು ಅಂತಿಮ ಅಂತ ನೀರಿನ ಚರ್ಚೆ ಮತ್ತು ವಿಮರ್ಶೆಗಳ ಮೂಲಕವಾಗಿ ಅಂತಿಮ ರೂಪವನ್ನು ಕೊಟ್ಟಿರ್ತಕ್ಕಂಥ ಕೇಳಿದಾಗ ಅದು ಸಾಧ್ಯವೇ ಇಲ್ಲ. ಇಂಡೈರೆಕ್ಟ್ ಡೆಮೋಕ್ರಸಿ ಅಂತಕ್ಕಂಥದ್ದನ್ನು ಇವತ್ತು ಪ್ರಾಚೀನ ಕಾಲದ ಇವತ್ತು ಪ್ರಸ್ತುತ ಅಂತ ಆಧುನಿಕವಂತ ಎಲ್ಲ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ವಿ. ಪರೋಕ್ಷವಾದಂತಹ ಪ್ರಜಾಪ್ರಭುತ್ವ ಪದ್ಧತಿಯನ್ನು ನೋಡ್ತಾ ಇದ್ವಿ. ಅಂದರೆ ನಾವು ಪ್ರತಿನಿಧಿಗಳ ಮೂಲಕವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ನಮ್ಮ ರೀಪ್ರೆಸೆಂಟೇಟಿವ್ ಗೌರ್ಮೆಂಟನ್ನು ಮೂಲಕವಾಗಿ ಆಡಳಿತ ನಡೆಸೋದು ಏನಪ್ಪ ಅಂದಿರ್ತಕ್ಕಂಥ ಕೇಳಿದಾಗ ಬೈ ಏನಪ್ಪ ಅಂದರೆ ಡೈರೆಕ್ಟ್ಲಿ ನಾಟ್ ಪಾರ್ಟಿಸಿಪೇಟ್ ಇನ್ ದ ಪೀಪಲ್ಸ್. ಸೊ ರೀಪ್ರೆಸೆಂಟೇಟಿವ್ ಈಸ್ ರೂಲ್ಡ್ ಅವರ್ ಕಂಟ್ರಿ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇಂಡೈರೆಕ್ಟ್ ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಅಂದರೆ ಜನಸಂಖ್ಯೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಬದಲು ಇಂಡೈರೆಕ್ಟ್ ಡೆಮೋಕ್ರಸಿ ಯಾವಾಗ ಬಂತು ತಕ್ಕಂಥ ವಿಚಾರನ ನಾವು ನೋಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಯಾವಾಗ ಬಂತು ತಕ್ಕಂತ ಕೇಳಿದಾಗ ಯಾವಾಗ ಜನಸಂಖ್ಯೆ ಹೆಚ್ಚಾಯಿತು ಆವಾಗ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಬದಲು ಪರೋಕ್ಷ ಪ್ರಜಾಪ್ರಭುತ್ವ ಬಂತು. ಸುಮಾರವಾಗಿ 400-600 ಜನಸಂಖ್ಯೆಗೆ ನಾವು ಇವತ್ತು ಸ್ಥಳೀಯ ಸರ್ಕಾರಕ್ಕೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. 10,000 ಜನಸಂಖ್ಯೆ ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯನ, 40,000 ಜನಸಂಖ್ಯೆಗೆ ಒಬ್ಬ ZP ಮೆಂಬರನ್ನು ನಾವು ನೋಡ್ತಾ ಇದ್ದೀವಿ. 75,000 1,50,000 ಜನಸಂಖ್ಯೆಗೆ ಒಬ್ಬ ರಾಜ್ಯ ಶಾಸಕಾಂಗ, ವಿಧಾನಸಭೆಗೆ ಒಬ್ಬ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಮಾಡ್ತಾ ಇದ್ದೀವಿ. 3 ಲಕ್ಷದಿಂದ 5 ಲಕ್ಷ ಜನಸಂಖ್ಯೆಗೆ ಏನು ಮಾಡ್ತಾ ಇದ್ದೀವಿ ತಕ್ಕಂತ ಕೇಳಿದಾಗ ಇಲ್ಲಿ ನಮ್ಮ ರಾಜ್ಯ MP ಕೇಂದ್ರ ಶಾಸಕಾಂಗ ಒಬ್ಬ ಲೋಕಸಭಾ ಸದಸ್ಯನನ್ನು ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಸದಸ್ಯನನ್ನು ನಾವು ಆಯ್ಕೆ ಮಾಡ್ತಕ್ಕಂಥ ಎಲ್ಲ ನೋಡ್ತಾ ಇದ್ದೀವಿ. ದ್ಯಾಟ್ ಇಸ್ ಕಾಲ್ಡ್ ಇಂಡೈರೆಕ್ಟ್ ಇಲೆಕ್ಷನ್ಸ್ ತಕ್ಕಂಥ ಇಂಡೈರೆಕ್ಟ್ ಡೆಮೋಕ್ರಸಿ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಒಂದು ಪದ್ಧತಿ ಆಗಿದ್ದರೆ ಇದರ ವಿರುದ್ಧವಾದಂಥ ವ್ಯವಸ್ಥೆ ಯಾವ ತಕ್ಕಂತ ಕೇಳಿದಾಗ ಡಿಕ್ಟಾರ್ಶಿಪ್ ಗೌರ್ಮೆಂಟ್ ತಕ್ಕಂತ ನೋಡ್ತಾ ಇದ್ದೀವಿ. ನಿರಂಕುಶ ಸರ್ಕಾರ ತಕ್ಕಂತಹ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಸೊ ಡಿಕ್ಟಾರ್ಶಿಪ್ ಗೌರ್ಮೆಂಟ್ ತಕ್ಕಂಥನ್ನು ನೋಡ್ತಾ ಇದ್ದೀವಿ. ಈ ಡಿಕ್ಟಾರ್ಶಿಪ್ ಗೌರ್ಮೆಂಟ್ ಬೇಸ್ಡ್ ಆನ್ ದ force and coercion, it is form of government in which all powers government in consent to the person or group of persons or a party ತಕ್ಕ ನೋಡ್ತಾ. There are non-constitutional remages which do not recognize individual freedom ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಈ ನಿರಂಕುಶ ಸರ್ಕಾರ ಅಂದರೆ ಎಲ್ಲ ಅಧಿಕಾರಗಳು ಒಬ್ಬನ ಕೈಲಿದ್ದು ಬಲ ಮತ್ತು ದಸ್ತಾನ ಶಕ್ತಿ ಬಲ ಮತ್ತು ಒಂದು ಶಕ್ತಿ ಬಲ ಮೂಲಕವಾಗಿ ಆಳ್ವಿಕೆ ನಡೆಸತಕ್ಕಂಥ ವ್ಯವಸ್ಥೆ ಮೂಲಕವಾಗಿ ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬನ ಕೈಯಲ್ಲಿ ಇದ್ದು ಅವನು ಮನಬಂದಂತೆ ಆಡಳಿತ ನಡೆಸೋದಕ್ಕೆ ಏನು ಕರೀತಾರೆ ಅಂದರೆ ನಿರಂಕುಶ ತಕ್ಕಂಥ ನೋಡ್ತಾ ಇದ್ದೀವಿ. ಡಿಕ್ಟಾರ್ಶಿಪ್ ಗೌರ್ಮೆಂಟ್ ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಉದಾಹರಣೆ ಇದು ಡಿಕ್ಟಾರ್ಶಿಪ್ ಗೌರ್ಮೆಂಟ್ ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಎನ್ಸೆಂಟ್ ಆ್ಯಂಡ್ ಮಾಡ್ರನ್ ತಕ್ಕಂತಹ ಇಲ್ಲಿ ಪ್ರಮುಖವಾಗಿ ಎರಡು ಬರ್ತಾವೆ. ಎನ್ಸೆಂಟ್ ಮತ್ತು ಇಲ್ಲಿ ಆಧುನಿಕ ತಕ್ಕಂಥ ನೋಡ್ತೀವಿ. ಅಲ್ಲಿ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಇರ್ತಕ್ಕಂಥ ಒಂದು ಎನ್ಸೆಂಟ್ ವ್ಯವಸ್ಥೆಯಲ್ಲಿ ಹೇಗಿರ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡಿದಂಥ ಸಂದರ್ಭದಲ್ಲಿ ಎನ್ಸೆಂಟ್ ಆ್ಯಂಡ್ ಮಾಡ್ರನ್ ತಕ್ಕಂಥ ವಿಚಾರ ನೋಡಿದಾಗ ಅಲ್ಲಿ ಪ್ರಾಚೀನ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸಹಜವಾಗಿ ಈ ವ್ಯವಸ್ಥೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಮಾಡ್ರನ್ ತಕ್ಕಂಥನ್ನು ಈ ವ್ಯವಸ್ಥೆ ನೋಡಿದಾಗ ಎನ್ಸೆಂಟ್ ತಕ್ಕಂಥ ವಿಚಾರನ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮಾಡ್ರನ್ ತಕ್ಕಂಥ ನೋಡಿದಾಗ ಪ್ರಾಚೀನ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಚಾರನ ನಾವು ಹೇಳ್ತಾ ಇದ್ದೀವಿ. ಪ್ರಾಚೀನ ಕಾಲದಲ್ಲಿ ಅರಸೊತ್ತಿಗೆಯಿಂದ ಆಳಲ್ಪಡ್ತಕ್ಕಂತಹ ಈ ವ್ಯವಸ್ಥೆಯಲ್ಲಿ ಎಲ್ಲ ಅಧಿಕಾರ ಒಬ್ಬನ ಕೈಲಿದ್ದರೂ ಕೂಡ ಅಲ್ಲಿ ಏನು ಮಾಡ್ತಿದ್ದಿರ್ತಕ್ಕಂಥ ಕೇಳಿದಾಗ ಜನತೆಗೆ ಒಂದು ಕಲ್ಯಾಣವಾಗಲಿ ಅಥವಾ ವೆಲ್ಫೇರ್ ಸ್ಟೇಟ್ಸ್ ಆಗೋಸ್ಕರವಾಗಿ ಏನಪ್ಪ ಅಂದರೆ ಒಳ್ಳೆಯ ಆಡಳಿತವನ್ನು ನಡೆಸ್ತಿದ್ರು ತಕ್ಕಂಥ ನೋಡ್ತಾ ಇದ್ದ ಅದೇ ಅರಸ ಏನು ಮಾಡ್ತಿದ್ದಿರ್ತಕ್ಕಂಥ ಕೇಳಿದಾಗ ತುರ್ತು ಸಂದರ್ಭದಲ್ಲಾಗಲಿ ಎಮರ್ಜೆನ್ಸಿ ಪವರ್ದಲ್ಲೇ ಆಗಲಿ ಅಥವಾ ಇನ್ನಿತವಂಥ ಕೆಟ್ಟ ಒಂದು ವ್ಯವಸ್ಥೆಯಲ್ಲಿ ಏನು ಮಾಡ್ತಿದ್ದಿರ್ತಕ್ಕಂಥ ಕೇಳಿದಾಗ ಆಡಳಿತ ವ್ಯವಸ್ಥೆ ಹದಗೆಟ್ಟ ಸಂದರ್ಭದಲ್ಲಿ ಏನು ಮಾಡ್ತಿದ್ದಿರ್ತಕ್ಕಂಥ ಕೇಳಿದಾಗ ತನ್ನ ಬಲ ಮತ್ತು ಶಕ್ತಿ ಬಲವನ್ನು ಅಧಿಕಾರವನ್ನು ಚಲಾಯಿಸಿ ಏನು ಮಾಡ್ತಿರ್ತಕ್ಕಂಥ ಕೇಳಿದಾಗ ನಿರಂಕುಶ ವ್ಯವಸ್ಥೆಯನ್ನು ಇಲ್ಲಿ ಆಳಲ್ಪಡ್ತಕ್ಕಂಥ ವಿಚಾರ ನೋಡ್ತಾ ಇದ್ವಿ. ಇನ್ನು ಆಧುನಿಕವಾದಂಥ ಈ ನಿರಂಕುಶ ಪದ್ಧತಿ ಅಂದರೆ ಮಾಡ್ರನ್ ಡಿಕ್ಟೇಟರ್ಶಿಪ್ ಈ ವ್ಯವಸ್ಥೆ ನೋಡಿದಂಥ ಸಂದರ್ಭದಲ್ಲಿ ಸೊ ಎಲ್ಲ ಅಧಿಕಾರ ಒಬ್ಬರ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದು ತನ್ನ ಮನಬಂದಂತೆ ಆಡಳಿತ ನಡೆಸೋದು. ಸೊ ಬೆಲ ಮತ್ತು ಬೆದರಿಕೆ ಮೂಲಕ ಆಡಳಿತ ನಡೆಸಕ್ಕಂತಹ ಈ ಸರ್ಕಾರಕ್ಕೆ ಏನು ಕರಿತೀವಿ ಅಂದರೆ ನಾವು ಆಧುನಿಕ ನಿರಂಕುಶ ಸರ್ಕಾರ ತಕ್ಕ ನೋಡ್ತಾ ಇದ್ದೀವಿ. ಇಲ್ಲಿ ಉದಾಹರಣೆಗಳು ನೋಡಿದಾಗ ಮುಸೋಲಿನಿ, ಬಿಸ್ಮಾರ್ಕ್, ಹಿಟ್ಲರ್ ಇವರೆಲ್ಲ ಏನತಕ್ಕಂತ ಕೇಳಿದಾಗ ಡಿಕ್ಟೇಟರ್ಶಿಪ್ ಗೌರ್ಮೆಂಟಿಗೆ ಗುಡ್ ಎಕ್ಸಾಂಪಲ್ಸ್ ಫಾರ್ ದ ಡಿಕ್ಟೇಟರ್ಶಿಪ್ ಆಫ್ ಗೌರ್ಮೆಂಟ್ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಹಿಟ್ಲರ್, ಮುಸೋಲಿನಿ, ಆಮೇಲೆ ಸಹಜವಾಗಿ ಬಿಸ್ಮಾರ್ಕ್ ಇವರೆಲ್ಲ
ಎಂತಕ್ಕಂಥ ನಿರಂಕುಶಾಧಿಕಾರಿಗಳು ಅಥವಾ ನಿರಂಕುಶತ್ವ ಇಲ್ಲಿ ಆಡಳಿತ ನಡೆಸೋಕ್ಕೆ ಅತ್ಯುತ್ತಮ ಉದಾಹರಣೆಗಳಂತಕ್ಕಂಥ ನೋಡ್ತಾ ಇದ್ದೀವಿ. ಇಷ್ಟೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಇಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳೇ ಆಳಲ್ಪಡ್ತಕ್ಕಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಸರ್ಕಾರ. ಆದರೆ ಇಲ್ಲೆಲ್ಲ ನಿರಂಕುಶ ಸರ್ಕಾರ ಅಂದರೆ ಎಲ್ಲ ಅಧಿಕಾರ ಒಬ್ಬನ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದು ತನ್ನ ಮನವಂತೆ ಆಡಳಿತ ನಡೆಸೋದಕ್ಕೆ ಇಲ್ಲಿ ನಿರಂಕುಶ ಸರ್ಕಾರ ತಕ್ಕಂಥ ನೋಡ್ತಾ ಇದ್ದೀವಿ. ಅದಕ್ಕೆ ಈ ಡೆಮೋಕ್ರಸಿನ ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ದ ಡೆಮೋಕ್ರಸಿ ತಕ್ಕಂಥ ಕೇಳಿದಾಗ ಡೆಮೋಸ್ ಪ್ಲಸ್ ಕ್ರಷಿಯ ಪ್ರಜಾಶಕ್ತಿ ಅಥವಾ ಬಲ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಇನ್ನು ಪ್ರಮುಖವಂತಹ ಈ ಮತ್ತೊಂದು ವಿಚಾರ ನೋಡಿದಾಗ ಫೀಚರ್ಸ್ ಆಫ್ ದ ಡೆಮೋಕ್ರಸಿ ಗೋರ್ಮೆಂಟ್. ಇಲ್ಲಿ ಏನು ಈ ಪ್ರಜಾಪ್ರಭುತ್ವ ಸರ್ಕಾರದ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಡೆಮೋಕ್ರಸಿ ಗೋರ್ಮೆಂಟ್, ಈ ಪ್ರಜಾಪ್ರಭುತ್ವ ಸರ್ಕಾರದ ಲಕ್ಷಣಗಳನ್ನು ನಾವು ನೋಡಿದಂಥ ಒಂದೊಂದಾಗಿ ನೋಡುವಂಥ ಸಂದರ್ಭದಲ್ಲಿ ಗೋರ್ಮೆಂಟ್ ಆಫ್ ದ ಪೀಪಲ್ ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಒಂದನೇದು ಇಲ್ಲಿ ಈ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ಸಹಜವಾಗಿ ಪ್ರಜೆಗಳಿಂದ ನಡೀತಕ್ಕಂಥ ಸರ್ಕಾರ, ಗೋರ್ಮೆಂಟ್ ಆಫ್ ದ ಪೀಪಲ್. ಅಂದರೆ ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳೇ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಒಂದು ಆರಿಸಿ ಕಳಿಸೋಕ್ಕೆ ಸರ್ಕಾರಕ್ಕೆ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಾ ಇದೆ. ಆದ್ದರಿಂದ ಪ್ರಜೆಗಳು ತನ್ನ ಲಿಬರಲ್ ಡೆಮೋಕ್ರಸಿ ಮೂಲಕವಾಗಿ ತನ್ನ ಇಚ್ಛಾ ಅನುಸಾರವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪ್ರತಿನಿಧಿಗಳನ್ನು ಇಲ್ಲಿ 5 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಚುನಾವಣೆಗಳಿಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕವಾಗಿ ಇಲ್ಲಿ ಆಯ್ಕೆ ಮಾಡ್ತಕ್ಕಂತಹ ಒಂದು ಪರಮಾಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಇಲ್ಲಿ ಪ್ರಜೆಗಳಿಗಿದೆ ತಕ್ಕಂಥ ನೋಡ್ತಾ ಇದ್ದೇವೆ. ಅದಕ್ಕೆ ಗೋರ್ಮೆಂಟ್ ಆಫ್ ದ ಪೀಪಲ್. ಡೆಮೋಕ್ರಸಿ ಇಸ್ ಗೋರ್ಮೆಂಟ್ ಆಫ್ ಪೀಪಲ್ ವೇರ್ ದ ಪೀಪಲ್ themselves ದ ರೂಲ್ಸ್ ಆಸ್ ವೆಲ್ ಆಸ್ ದ ರೂಲ್ಡ್ ದಿ ವಿಲ್ ಪೀಪಲ್ ಎಕ್ಸ್ಪ್ರೆಸ್ ಥ್ರೂ their representative in representative democracy. So source of the authority rests of the people ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಅಂದರೆ ಪ್ರಜೆಗಳಿಗೋಸ್ಕರವಾಗಿ ನಡೀತಕ್ಕಂಥ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ, ಪಾಲುಗಾರಿಕೆ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ತನಗೆ ಸರಿ ಆಗದೇ ಇದ್ದ ಸಂದರ್ಭದಲ್ಲಿ ಮತ್ತೆ ಮಾರನೇ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಅಧಿಕಾರ ಗದ್ದಿಗೆಯಿಂದ ಕೆಳಗಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಪ್ರಜೆಗಳಿಗಿದೆ. ಆದ್ದರಿಂದ ಏನು ಕರಿತೀವಿ ಅಂದರೆ ಗೋರ್ಮೆಂಟ್ ಆಫ್ ದ ಪೀಪಲ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಪ್ರಜೆಗಳಿಂದ ನಡೀತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ. ಸೊ ಪ್ರತಿಯೊಂದು ಎಲ್ಲ ಸ್ಥಳೀಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ತನ್ನ ವ್ಯವಸ್ಥೆ ತನ್ನನ್ನು ಆಳಿಕೊಳ್ಳೋಕ್ಕೆ, ತನ್ನ ಎಲ್ಲ ಆಗುಗಳನ್ನು ನೋಡಿಕೊಳ್ಳೋಕ್ಕೆ, ತನ್ನ ಗುರಿ ಉದ್ದೇಶವನ್ನು ಈಡೇರಿಸಲಿಕ್ಕೆ ಇಲ್ಲಿ ಶಾಸಕಾಂಗ ಸಭೆಗೆ ಸ್ಥಳೀಯ ಸರ್ಕಾರಕ್ಕೆ ಆಯ್ಕೆ ಮಾಡ್ತಕ್ಕಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಅದರ ಪ್ರಜೆಗಳಿಂದ ಇರ್ತಕ್ಕಂಥ ಸರ್ಕಾರ ಇಲ್ಲಿ ಗೋರ್ಮೆಂಟ್ ಆಫ್ ದ ಪೀಪಲ್ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಎರಡನೇದು ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ತಕ್ಕಂಥ ನೋಡ್ತಾ ಇದ್ದೀವಿ. ಡೆಮೋಕ್ರಸಿ ಸ್ಟ್ಯಾಂಡ್ಸ್ ಫಾರ್ ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಇನ್ ದ ಸಿಸ್ಟಮ್ ವೇರ್ ಇಂಡಿವಿಜುವಲ್ ಈಸ್ ಫ್ರೀ ಆಫ್ ಎಕ್ಸ್ಪ್ರೆಸ್ ಈಸ್ ಯೂಸ್ ಆನ್ ಆಲ್ ಇಶ್ಯೂ ಆಫ್ ದ ಸ್ಟೇಟ್ ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಎತ್ತಿ ಹಿಡ್ತಾ ಇದೆ. ಸೊ ಪ್ರತಿಯೊಬ್ಬ ವಾಟ್ ಈಸ್ ದ ಒರಿಜಿನ್ ಆಫ್ ಡೆಮೋಕ್ರಸಿ ತಕ್ಕಂಥ ಕೇಳಿದಾಗ ಈಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಆ್ಯಂಡ್ ಫ್ರೆಟರ್ನಿಟಿ ತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ನಾವು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಇಲ್ಲಿ ಹುಟ್ಟಾಕ್ತಾ ಇದೆ, ಅವಕಾಶ ನೀಡ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಇಲ್ಲಿ ಎಲ್ಲರಿಗೂ ಕೂಡ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಯಾವುದೇ ಒಂದು ಯಾವುದೇ ಪಕ್ಷಪಾತ ಇಲ್ಲದೆ, ಯಾವುದೇ ಜಾತೀಯತೆ ಇಲ್ಲದೆ, ಯಾವುದೇ ಧರ್ಮ ಒಂದು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಸ್ವಾತಂತ್ರ್ಯವನ್ನು ನೀಡ್ತಾ ಇದೆ, ಸಮಾನತೆ ಕೂಡ ನೀಡ್ತಾ ಇದೆ. ತನ್ನ ತಂದೆಯಾದಂಥ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ, ಶಾರೀರಿಕವಾಗಿ ತನ್ನೆಲ್ಲ ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ, ಇಲ್ಲಿ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಸಹಾಯಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ತನ್ನ ವ್ಯಕ್ತಿತ್ವ ಬೆಳವಣಿಗೆಗೆ ಇಲ್ಲಿ ಸ್ವಾತಂತ್ರ್ಯವನ್ನು ನೀಡ್ತಾ ಇದೆ, ಸಮಾನತೆ ನೀಡ್ತಾ ಇದೆ. ವ್ಯಕ್ತಿಯರಿಗೆ ಯಾವ ರೀತಿಯಂಥ ಹಕ್ಕುಬಾಧ್ಯತೆಗಳು, ಅಧಿಕಾರಗಳು, ಸ್ಥಾನಮಾನ, ಗೌರವ ಸಿಗ್ತಾ ಇದೆಯೋ ಹಾಗೆ ಎಲ್ಲರಿಗೂ ಕೂಡ ಸಿಗ್ತಾ ಇದೆ, ಅಷ್ಟೇ ನನಗೂ ಕೂಡ ಸಿಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ವಿ. ಇನ್ನು ಭ್ರಾತೃತ್ವ ಭಾವನೆಯನ್ನು ಕೂಡ ನೋಡ್ತಾ ಇದ್ದೀವಿ. ನಾವೆಲ್ಲ ಸಹೋದರತ್ವ ತಕ್ಕಂಥ ವಿಚಾರನ ಇಲ್ಲೂ ಕೂಡ ನೋಡ್ತಾ ಇದ್ದೀವಿ. ಯಾರೂ ಕೂಡ ಶ್ರೇಷ್ಠರಲ್ಲ, ಯಾರೂ ಕೂಡ ಕನಿಷ್ಠ ಅಲ್ಲ ತಕ್ಕಂಥದ್ದನ್ನು, ಈ ನಾವೆಲ್ಲರೂ ಒಂದೇ ತಕ್ಕಂಥದ್ದನ್ನು ಹಲವಾರು ಧರ್ಮ, ಜಾತಿ, ರೂಢಿ, ಸಂಪ್ರದಾಯ, ಆಚಾರ ವಿಚಾರಗಳಿಗೂ ಕೂಡ ನಾವೆಲ್ಲರೂ ಸಹೋದರು ಒಂದೇ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಇಲೆಕ್ಷನ್ಸ್ ಆರ್ ಮ್ಯಾಂಡೇಟರಿ ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಪೆರಿಯಾಡಿಕಲಿ ಎಲೆಕ್ಷನ್ಸ್ ಆರ್ ಮಸ್ಟ್ ಫಾರ್ ಡೆಮೋಕ್ರಸಿ. ದ ಗೋರ್ಮೆಂಟ್ derives the authority from the people through the elections, through the free and fair elections. The fate of the government is determined by the electoral constitution ತಕ್ಕಂಥ ನೋಡ್ತಾ ಇದ್ವಿ. ಇಲ್ಲಿ ತಂದೆ ಆದಂತಹ ಒಂದು ಚುನಾವಣೆ ಆಯೋಗ ಏನು ಮಾಡ್ತಾ ಇದೆ ತಕ್ಕಂಥ ಕೇಳಿದಾಗ ಪ್ರತಿ 5 ವರ್ಷಕ್ಕೊಮ್ಮೆ ಇಲ್ಲಿ ನಾವು ಸಹಜವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಸ್ಥಳೀಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕಡ್ಡಾಯವಂಥ ಚುನಾವಣೆಗಳು ನಡೀತಾ ಇದೆ ನಿಯತಕಾಲಿಕವಾಗಿ.
ಇಲ್ಲಿ ಅತಿ ಬಹುಮತ ಪಡೆದಂಥ ಪಕ್ಷದ ಮೂಲಕವಾಗಿ ಅಲ್ಲಿ ಆಡಳಿತಾರೂಢ ಪಕ್ಷ ಆಗಿದೆ. ಕಡಿಮೆ ಸ್ಥಾನವನ್ನು ಪಡೆದಂಥ ಪಕ್ಷ ಅಪೋಸಿಷನ್ ಪಾರ್ಟಿ ಆಗ್ತದೆ. ಒಂದೇ ಒಂದು ಮತದ ಮೂಲಕವಾಗಿ ಆತ ಗೆಲ್ಲಬಹುದು, ಒಂದೇ ಒಂದು ಮತದ ಮೂಲಕವಾಗಿ ತನ್ನ ಸೋಲನ್ನು ಒಪ್ಪಿಸ್ಕೋಬೋದು. ಅಂತಿಮ ನಿರ್ಣಯ ತಕ್ಕಂಥದ್ದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನಪ್ಪ ಎಲೆಕ್ಷನ್ ಆರ್ ಮ್ಯಾಂಡೇಟ್ರಿ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಫಿಕ್ಸ್ಡ್ ಟೆನೂರ್ ನಿರ್ದಿಷ್ಟ ಅಧಿಕಾರ ಇರತಕ್ಕಂಥ ನೋಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ ಏನಿದೆ ತಕ್ಕಂತ ಕೇಳಿದಾಗ ಅಮೆರಿಕದಲ್ಲಿ 4 ವರ್ಷಕ್ಕೊಮ್ಮೆ, ಆದರೆ ಭಾರತದಲ್ಲಿ 5 ವರ್ಷಕ್ಕೊಮ್ಮೆ ಇಲ್ಲಿ ನಿರ್ದಿಷ್ಟವಾದಂತಹ ಅಧಿಕಾರ ಹೊಂದಿರ್ತಾ ಇರ್ತಕ್ಕಂಥ ನೋಡ್ಬೋದು. ಇಲ್ಲಿ ಶಾಸಕಾಂಗದ ಯಾವುದೇ ಸ್ಥಳೀಯ ಸರ್ಕಾರ ಮತ್ತು ಇಲ್ಲಿ ಏನಪ್ಪ ಅಂದರೆ ಒಂದು ಫಿಕ್ಸ್ಡ್ ಟೆನೂರ್ ಇರ್ತಾ ಇದೆ. ಡೆಮೊಕ್ರೆಟಿಕ್ ಗೌರ್ಮೆಂಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಟೆಡ್ ಫಾರ್ ಫಿಕ್ಸ್ಡ್ ಪೀರಿಯಡ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇನ್ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಇನ್ ಅಮೆರಿಕಾ 4 ಇಯರ್ಸ್ ತಕ್ಕಂತ ನೋಡ್ತಾ ಇದ್ದೇವೆ. ಇನ್ ಪಾರ್ಲಿಮೆಂಟ್ರಿ ಡೆಮೊಕ್ರಸಿ ಇನ್ ಇಂಡಿಯಾ ಈ ಟೆನ್ಯೂರ್ ಆಫ್ ದ 5 ಇಯರ್ಸ್ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ನಿರ್ದಿಷ್ಟವಾದಂಥ ಅಧಿಕಾರ ಹೊಂದಿರ್ತಾ ಇರತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. 5ನೇದು ಸರ್ಕಾರದ ಶಾಂತಿಯುತವಂತಹ ಒಂದು ಬದಲಾವಣೆ ಇರ್ತಕ್ಕಂಥ ವಿಚಾರ ನೋಡ್ತೀವಿ. ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಗೌರ್ಮೆಂಟ್ ತಕ್ಕಂಥದ್ದು ವಿಚಾರ ನೋಡ್ತಾ ಇದ್ವಿ. ಸರ್ಕಾರದ ಶಾಂತಿಯುತವಂಥ ಈ ಬದಲಾವಣೆ ಮಾಡ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಯಾವುದೇ ರಕ್ತಕ್ರಾಂತಿಯಿಂದ ಆಗದೆ, ಬಲ ಮತ್ತು ಬೆದರಿಕೆ ಮೂಲಕವಾಗಿ ಆಗದೆ, ಅಧಿಕಾರಾವಧಿ ಮಾಡಿದ ತಕ್ಷಣ ರಾಜಕೀಯ ಪಕ್ಷಗಳು ಸಹಜವಾಗಿ ಜನತೆಯ ಕಡೆ ಬರಬೇಕು. ಜನತೆ ಈ ಚುನಾವಣೆಗಳ ಮೂಲಕವಾಗಿ ತನ್ನ ಮತದಾನ ಮೂಲಕವಾಗಿ ತನಗೆ ಸರಿ ಕಾಣಿಸಿದ ಸಂದರ್ಭದಲ್ಲಿ, ತನ್ನ ಜನತೆ ಆಶೋತ್ತර ನೀಡಿದ ಸಂದರ್ಭದಲ್ಲಿ, ಕಲ್ಯಾಣ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಏನಪ್ಪ ಅಂದರೆ ಅದನ್ನು ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಇನ್ನು 6ನೇದಾಗಿ ಸ್ಪೀಡ್ ಆ್ಯಂಡ್ ಟಾಲರೆನ್ಸ್ ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಇಲ್ಲಿ ದ ರೂಲಿಂಗ್ ಆ್ಯಂಡ್ ಅಪೋಸಿಷನ್ ಆರ್ 2 ವೀಲ್ಸ್ ಆಫ್ ದ ಕಾರ್ಟ್ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಜಾಸತ್ತಾತ್ಮಕವಂತಹ ಪಕ್ಷಗಳ ಒಂದು ವ್ಯವಸ್ಥೆಯಲ್ಲಿ ಸರಿಯಾದಂಥ 2 ರಥದ ಚಕ್ರಗಳಂತ ತಕ್ಕಂತ ಕೇಳಿದಾಗ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ರಥದ ಚಕ್ರವು 2 ಚಕ್ರ ಯಾವ ಇರ್ತೀವಿ, ಆಡಳಿತಾರೂಢ ಮತ್ತು ಸಹಜವಾಗಿ ಏನಪ್ಪ ಅಂದರೆ ಅಪೋಸಿಷನ್ ಪಾರ್ಟಿ ತಕ್ಕಂತ ನೋಡ್ತಾ ಇದ್ದು. ರೂಲಿಂಗ್ ಆ್ಯಂಡ್ ಅಪೋಸಿಷನ್ ಆರ್ ದ 2 ವೀಲ್ಸ್ ಆಫ್ ದ ಕಾರ್ಟ್ ತಕ್ಕಂಥನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸರಿಯಾದಂಥ ಆಡಳಿತಾರೂಢದ ಪಕ್ಷವನ್ನು ಸರಿಯಾಗಿ ಪ್ರಾಪರ್ದತ್ವವಾಗಿ ನೋಡಲಿಲ್ಲಪ್ಪ ಅಂದರೆ ಇದು criticism made by the opposition party taken positively by the ruling party ತಕ್ಕಂತ ನೋಡ್ತಾ ಇದ್ದೀವಿ. Certain extent the opposition also has to make construction and criticism support to the government in functioning ತಕ್ಕಂತ ನೋಡ್ತಾ ಇದ್ವಿ. ರಚನಾತ್ಮಕವಂಥ ಟೀಕೆ ಮೂಲಕವಾಗಿ ಏನು ಮಾಡ್ತಾ ಇರ್ತಾರೆ, ಚರ್ಚೆಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಅಪೋಸಿಷನ್ ಪಾರ್ಟಿ ಅವರ ಲೋಪದೋಷಗಳನ್ನು ಎತ್ತಿ ಹಿಡಿದು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಅಪೋಸಿಷನ್ ಮಾಡ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ಎ ರೇಷನಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಜಾರಿಟಿ ಪಾರ್ಟಿ ಆಲ್ವೇಸ್ ಕನ್ಸರ್ನ್ ದ ಇಂಟ್ರೆಸ್ಟೇಷನ್ ಆ್ಯಂಡ್ ಆಸ್ಪಿರೇಷನ್ ಆಫ್ ದ ಮೈನಾರಿಟಿ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಎಲ್ಲರ ಹಿತಾಸಕ್ತಿಯನ್ನು ಅಲ್ಪಸಂಖ್ಯಾತರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರೋದು ಇವರಿಗೆಲ್ಲರಿಗೂ ಕೂಡ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಸಹನೆ ಪ್ರತ್ಯೇಕವಾಗಿ ಒಂದು ಸಹನೆ ಶಾಂತಿಯುತವಾದಂತಹ ಒಂದು ವ್ಯವಸ್ಥೆಗಳ ಮೂಲಕವಾಗಿ ಎಲ್ಲವೂ ಕೂಡ ಇಲ್ಲಿ ಅಪೋಸಿಷನ್ ಪಾರ್ಟಿ ಕೇಳ್ತಕ್ಕಂಥ ಪ್ರಶ್ನೆಗೆ ಉಪಪ್ರಶ್ನೆ ಇರ್ಬೋದು, ಎಲ್ಲ ಪ್ರಶ್ನೆಗಿರ್ಬೋದು ಸ್ಪಷ್ಟ ಅಂತ ಉತ್ತರವನ್ನು ಅಂಕಿಅಂಶವನ್ನು ಆಡಳಿತಾರೂಢ ಪಕ್ಷ ಕೊಡ್ತದೆ. ಶಾಂತಿಯ ಒಂದು ಸಹನೆ ಪ್ರತ್ಯೇಕವಾಗಿದೆ ಯಾವ ಸರ್ಕಾರ ಆಗಿದೆ ಅಂತಕ್ಕಂಥ ಕೇಳಿದಾಗ ಈ ಪ್ರಜಾಪ್ರಭುತ್ವ ಸರ್ಕಾರದ ಒಂದು ಲಕ್ಷಣಗಳನ್ನು ಕೂಡ ಏನಪ್ಪಾರೆ ನಾವು ನೋಡ್ತಕ್ಕಂಥ ವಿಚಾರನ ಇಲ್ಲಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಡಿಕ್ಟಾರ್ಶಿಪ್ ಗೌರ್ಮೆಂಟ್ ತಕ್ಕಂತಹ ವಿಚಾರನ ಕೂಡ ನೋಡ್ತಾ ಇದ್ದೀವಿ. ಡಿಕ್ಟಾರ್ಶಿಪ್ ಗೌರ್ಮೆಂಟ್ ತಕ್ಕಂಥ ವಿಚಾರನ ನೋಡ್ತಾ ಇದ್ದೀವಿ. ಈ ಡಿಕ್ಟಾರ್ಶಿಪ್ ಗೌರ್ಮೆಂಟ್ ಬೇಸ್ಡ್ ದ ಫೋರ್ಸ್ ಆ್ಯಂಡ್ ಕೋಆಲಿಷನ್ ತಕ್ಕಂತ ನೋಡ್ತೀವಿ. ಅಂದರೆ ಇಲ್ಲಿ ಬಲ ಮತ್ತು ಬೆದರಿಕೆ ಮೂಲಕವಾಗಿ ನಡೀತಕ್ಕಂಥ ಸರ್ಕಾರ ಯಾವುದು ತಕ್ಕಂತ ಕೇಳಿದಾಗ ಈ ನಿರಂಕುಶ ಸರ್ಕಾರ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅದಕ್ಕೆ ಡಿಕ್ಟಾರ್ಶಿಪ್ ಇಸ್ ದ ಅಜ್ಯುಮಿಷನ್ ಎಕ್ಸ್ಟ್ರಾ ಲೀಗಲ್ ಅಥಾರಿಟಿ ಬೈ ದ ಹೆಡ್ ಆಫ್ ದ ಸ್ಟೇಟ್ ತಕ್ಕಂತ ನೋಡ್ತಾ ಇದ್ದೀವಿ. ಅಲ್ಲಿ ಡಿಕ್ಟಾರ್ಶಿಪ್ ಇಸ್ ಅ ಫಾರ್ಮ್ ಆಫ್ ಗೌರ್ಮೆಂಟ್ ಇನ್ ಹುಯಿಸ್ ದ ಅಬ್ಸಾಲೆಟ್ ಪವರ್ ಕನ್ಸರ್ನ್ ದ ಪರ್ಸನ್ ಆರ್ ಗ್ರೂಪ್ ತಕ್ಕಂಥ ವಿಚಾರನ ಕೂಡ ಏನಪ್ಪಾರೆ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದೆ. ಸರ್ಕಾರ ಅಂತಿಮ ಶ್ರೇಷ್ಠ ಅಧಿಕಾರ ವ್ಯಕ್ತಿ ಅಥವಾ ಗುಂಪಿನಲ್ಲಿ ಕೇಂದ್ರೀಕರಣವಾಗುವುದೇ ಅಲ್ಲಿ ನೋಡ್ತಾ ಇದ್ದೀವಿ. ಫೋರ್ಡ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಸ್ಥನು ಸಂವಿಧಾನೇತರ ಅಧಿಕಾರನ ಹೊಂದಿದರೆ ಅದು ನಾವು ಏನು ಕರಿತಾ ಇದ್ದೀರ್ತಕ್ಕಂಥ ಕೇಳಿದಾಗ ನಿರಂಕುಶ ಸರ್ಕಾರ ಅಥವಾ ಎಲ್ಲ ಅಧಿಕಾರಗಳು ಒಬ್ಬನ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದು ತನ್ನ ಮನಮಂತೆ ಆಡಳಿತ ನಡೆಸೋದಕ್ಕೂ ನಿರಂಕುಶ ಸರ್ಕಾರ. ಇಲ್ಲಿ ಹಿಟ್ಲರ್, ಮುಸ್ಲೋನಿ ಎಲ್ಲ ವಿಚಾರ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಲಕ್ಷಣಗಳನ್ನು ಈ ಡಿಕ್ಟಾರ್ಶಿಪ್ ಗೌರ್ಮೆಂಟದ ಲಕ್ಷಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಟೇಟ್ ಈಸ್ ಅಬ್ಸಾಲೆಟ್ ತಕ್ಕಂತ ನೋಡ್ತಾ ಇದ್ರು. ರಾಜ್ಯವೇ ಪರಮೋನ್ನತವಾಗಿ ನೋಡ್ತಾ ಇದ್ದೀವಿ. ನಿರಂಕುಶ ಅಧಿಕಾರಿಗಳು ಪ್ರಜಾಪ್ರಭುತ್ವದ ಕಟ್ಟಾಯ ವಿರೋಧಿಗಳಾಗಿರ್ತಾರೆ. ರಾಜ್ಯವನ್ನು ವೈಭವೀಕರಿಸಿ ಅಲ್ಲಿ ರಾಜ್ಯನೇ ತಾನೇ ಆಗಿ ಅಥವಾ ಆ ರಾಜ್ಯ ತಾನೇ ಆಗಿ ರಾಜ್ಯವೇ ತಾನಾಗಿ ಏನಪ್ಪ ಅಂದರೆ ರಾಜ್ಯದ ಪರಮೋನ್ನತ ಅಂತ ಒಂದು ಅಧಿಕಾರ ಯಾರ ಕೈಲಿರ್ತಾ ಇರ್ತಕ್ಕಂಥ ಕೇಳಿದಾಗ
ಇಲ್ಲಿ ರಾಜ್ಯನ ಕೈಲಿರ್ತಾ ಇದೆ. ಆತ ಏನಪ್ಪ ಅಂತಂದರೆ ಹಿಟ್ಲರ್, ಮುಸ್ಲೋನಿ ಉದಾಹರಣೆಗಳನ್ನು, ಇತಿಹಾಸದ ಉದಾಹರಣೆಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನು ಈ ಪದ್ಧತಿಯು ರಾಜ್ಯವನ್ನು ವೈಭವೀಕರಿಸ್ತಾ ಇದೆ. ವ್ಯಕ್ತಿಯ ಕಲ್ಯಾಣವನ್ನು ಸಾಧಿಸುವ ಸಾಧನವಾಗಿರದೆ ಬದಲಾಗಿ ಇಲ್ಲಿ ವ್ಯಕ್ತಿಯ ಸರ್ವ ಹಿತಾಸಕ್ತಿಗಳು ಅಧೀನವಾಗಿರ್ತಕ್ಕಂಥ ನೋಡ್ಬೋದು. ಆ ರಾಜ್ಯದ ಯಾವುದೇ ವ್ಯಕ್ತಿ ಕಲ್ಯಾಣ ಆಗಲಿ ಅಂತಕ್ಕಂಥ ನೋಡ್ಬೋದು. ಆ ರಾಜ್ಯ ಮನಸ್ಸು ಮಾಡಿದರೆ ಒಳ್ಳೇದು ಮಾಡ್ಬೋದು, ಆತನಿಗೆ ಕೆಟ್ಟು ಮಾಡಿದ್ರಪ್ಪ ಅಂದರೆ ಒಬ್ಬೊಬ್ಬರನ್ನಾಗಿ ಸಹಜವಾಗಿ ಮುಗಿಸ್ಬೋದಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮೂರನೇ ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ನೋಡಿದಂಥ ಸಂದರ್ಭದಲ್ಲಿ ಸಸ್ಪೆನ್ಸ್ ಆಫ್ ದ ರೈಟ್ಸ್ ಆ್ಯಂಡ್ ಲಿಬರ್ಟೀಸ್ ತಕ್ಕಂಥ ನೋಡ್ತಾ ಇದ್ವಿ. ಅಂದರೆ ಪ್ರತಿಯೊಬ್ಬರು ಈ ವ್ಯವಸ್ಥೆಯಲ್ಲಿ ನಾಗರಿಕ ಇಲ್ಲಿ ನಿರಂಕುಶ ವ್ಯವಸ್ಥೆಯಲ್ಲಿ ಸಸ್ಪೆನ್ಷನ್ಸ್ ಆಫ್ ದ ರೈಟ್ಸ್ ಆ್ಯಂಡ್ ಲಿಬರ್ಟೀಸ್ ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಈ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ತಕ್ಕಂಥ ಕೇಳಿದಾಗ ನಾಗರಿಕ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ. ನಿರಂಕುಶ ವ್ಯವಸ್ಥೆಯಲ್ಲಿ ಯಾವ ರೀತಿಯಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿ ತಂದೆಯಂತಹ ಸ್ವಾತಂತ್ರ್ಯ, ಸಮಾನತೆ, ಅಧಿಕಾರ, ನ್ಯಾಯ, ಸ್ವಾತಂತ್ರ್ಯ ಹೇಗಿರ್ತಾ ಇದೆಯೋ ಅವೆಲ್ಲವೂ ಕೂಡ ಏನಾಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ದಟ್ ಇಸ್ ಕಾಲ್ಡ್ ಸಸ್ಪೆನ್ಸ್ ಆಫ್ ದ ರೈಟ್ಸ್ ಆ್ಯಂಡ್ ಲಿಬರ್ಟೀಸ್ ಆ್ಯಂಡ್ ಈಕ್ವಾಲಿಟೀಸ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಡಿಕ್ಟೇಟರ್ಶಿಪ್ ಗೌರ್ಮೆಂಟ್ಸಲ್ಲಿ ವಿಶೇಷವಂತ ಈ ಲಕ್ಷಣ ನೋಡ್ತಾ ಇದ್ದೇವೆ. ಅಂದರೆ ಪ್ರತಿಯೊಬ್ಬ ಪ್ರಜೆಗಿರ್ತಕ್ಕಂಥ ಎಲ್ಲ ಹರಣ ಆಗ್ತಾ ಇದೆ. ಎಲ್ಲ ಅಂದರೆ ಸಸ್ಪೆನ್ಷನ್ಸ್ ಆಫ್ ದ ರೈಟ್ಸ್ ಆ್ಯಂಡ್ ಲಿಬರ್ಟೀಸ್ ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಧಿಕಾರ, ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಏನು ನೋಡ್ತಾ ಇದ್ದೀವಿ. ಈ ನೆಕ್ಸ್ಟು ನಾಲ್ಕನೇ ಒಂದು ಅಧಿಕಾರ ನೋಡಿದಾಗ ಫೋರ್ಸ್ ಆ್ಯಂಡ್ ಫಿಯರ್ ತಕ್ಕಂಥ ನೋಡ್ತಾ ಇದ್ದೀವಿ. ಬಲ ಮತ್ತು ಬೆದರಿಕೆಯ ಮೂಲಕವಾಗಿ ನಡೀತಕ್ಕಂಥ ಅಧಿಕಾರ. ಒಂದು ಸೈನ್ಯ ಬಲದ ಮೂಲಕವಾಗಿ ಆತನ ಹೊಡೆದು ಸಹಜವಾಗಿ ಆತನನ್ನು ಕಾಲು ಮುರಿಬೇಕಂದ್ರೆ ಕಾಲು ಮುರಿಬೇಕು, ಆತನ ಕೂಡಂದರೆ ಕೂಡಬೇಕು, ಹೇಳಂದರೆ ಹೇಳಬೇಕು. ಈ ರೀತಿಯಾಗಿ ಒಂದು ಸೈನ್ಯದ ಬಲದ ಮೂಲಕವಾಗಿ ಬಲವಂತವಾಗಿ ಅಸ್ಥಿರಗೊಳಿಸಿ ಇಲ್ಲಿ ವಶಪಡಿಸಿಕೊಂಡು ತಮ್ಮ ವಿರೋಧಿಗಳನ್ನು ಟೀಕಿಸ್ತಕ್ಕಂಥ ವ್ಯವಸ್ಥೆಯನ್ನು ಏನು ಕರ್ತಾ ಇರತಕ್ಕಂಥ ಕೇಳಿದಾಗ ಡಿಕ್ಟೇಟರ್ಶಿಪ್ ಗೌರ್ಮೆಂಟ್ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಇನ್ನು ಐದನೇದಾಗಿ ಇಲ್ಲಿ ಐರನ್ ಆ್ಯಂಡ್ ಡಿಸಿಪ್ಲಿನ್ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಉಕ್ಕಿನ ಶಿಸ್ತು ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ನಿರಂಕುಶ ಅಧಿಕಾರಿಗಳು ಪ್ರಜೆಗಳ ಜೀವನದಲ್ಲಿ ಎಲ್ಲ ರಂಗಗಳಲ್ಲಿ ಉಕ್ಕಿನ ಶಿಸ್ತನ್ನು ತರೋದ್ರ ಮೂಲಕವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ರಾಷ್ಟ್ರಗಳ ಒಂದು ಕಲ್ಯಾಣ ಪ್ರವೃತ್ತಿಯನ್ನು ನೋಡ್ತಾ ಇದ್ದೀವಿ. ಅಂದರೆ ನಿರಂಕುಶ ಅಧಿಕಾರವು ಪ್ರಜೆಗಳನ್ನೇ ಹೆದರಿಸಿ ಹೊಡೆದು ಬಡದು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಅಲ್ಲಿ ಒಂದು ಶಿಸ್ತನ್ನು ಕಾಪಾಡ್ತಕ್ಕಂಥ ಶಾಂತಿ ಸೌಹಾರ್ದತೆಯನ್ನು ಅಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ತನ್ನ ಶಕ್ತಿ ಮತ್ತು ಬಲ ಬೆದರಿಕೆಯ ಮೂಲಕವಾಗಿ ಫೋರ್ಸ್ ಆ್ಯಂಡ್ ಫಿಯರ್ ಮೂಲಕವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪ್ರವೃತ್ತಿ ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಸಹಜವಾಗಿ ಇಲ್ಲಿ ವಿಶೇಷವಾಗಿ ಒಂದು ಆರನೇ ಅಧಿಕಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಅಪೋಸಿಷನ್ ಆಫ್ ನಾಟ್ ಅಲೌಡ್ ಟು ಎಕ್ಸಿಸ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾರೆ. ವಿರೋಧಿಗಳನ್ನು ದಮನವನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಕೂಡ ಅವರು ಹೇಳಿರ್ತಕ್ಕಂತಹ ಆ ಹೇಳಿಕೆಗಳನ್ನು ವಿರೋಧವನ್ನು ಮಾಡಿದ ಸಂದರ್ಭ, ಅಪೋಸಿಷನ್ ಮಾಡಿದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಸುಟ್ಟು ಬಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳಿಗೆ ಏನಾದರೂ ವಿರೋಧ ಮಾಡಿದ್ರೆ ನಾಲಿಗೆಯನ್ನು ಕಟ್ಟು ಮಾಡ್ತಕ್ಕಂತಹ ಅಷ್ಟೊಂದು ಸಹಜವಾಗಿ ಏನಪ್ಪ ಅಂದರೆ ಇಲ್ಲಿ ಅಪೋಸಿಷನ್ ನಾಟ್ ಅಲೌಡ್ ಟು ಎಕ್ಸಿಸ್ಟ್ ತಕ್ಕಂಥ ನೋಡಿ. ದಿ ಸಿಸ್ಟಮ್ ಈಸ್ ದ suppresses opposition with force of everyone has submit to the will of the dictator ತಕ್ಕಂಥ ವಿಚಾರನೆಯಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನೋಡ್ತಾ ಇದ್ವಿ. ಇನ್ನು ಮಾಧ್ಯಮಗಳ ಒಂದು ವ್ಯವಸ್ಥೆಯಲ್ಲಿ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಒಂದು 4ನೇ ಅಂಗ ನೋಡ್ತಾ ಇದೆ. ಸೊ ಇಲ್ಲಿ ಪ್ರತಿಯೊಬ್ಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ, ತಂದೆಯಾದಂಥ ಸಂಘ ಸಂಸ್ಥೆ ಸ್ಥಾಪಿಸಿರುವ ಅಭಿಪ್ರಾಯವನ್ನು ಸ್ಥಾಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಇಲ್ಲಿ ಮಾಧ್ಯಮಗಳ ಮೇಲೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ನಿಯಂತ್ರಣ ಇರ್ತಾ ಇದೆ. ಯಾವುದೇ ತಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಗೆ ನಿರಂಕುಶಕ ಅಧಿಕಾರಿತ ಸರ್ವಾಧಿಕಾರಿ ಒಬ್ಬ ರಾಜ್ಯ ತೆಗೆದುಕೊಳ್ತಕ್ಕಂಥ ವಿರೋಧವಾಗಿ ಏನಾದರೂ ಹೇಳಿಕೆ ನೀಡಿದರೆ ಅದನ್ನು ಕೈಯನ್ನು ಕಟ್ಟು ಮಾಡ್ತಕ್ಕಂಥ ವಿಚಾರನ ಕೂಡ ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಹೀಗೆ ಆಗಿನ ಒಂದು ಪದ್ಧತಿಯಲ್ಲಿತ್ತು. ಅಲ್ಲಿ ಏನಾದರೂ ಕೂಡ ತಪ್ಪು ಅವನ ವಿರೋಧವಾಗಿ ಮಾತಾಡಿದರೆ ರಾಜ್ಯದ ನಿರಂಕುಶ ಅಧಿಕಾರಿ ಆಜ್ಞೆಯನ್ನು ಪಾಲಿಸಬೇಕು, ಇಲ್ಲಾದರೆ ಕಠಿಣವಂಥ ಶಿಕ್ಷೆಗೆ ಗುರಿ ಆಗ್ತಿತ್ತು. ಸೊ ಅಲ್ಲಿ ಯಾವುದೇ ಅಂಥ ಪ್ರಜೆಗಳಿಗೆ ಒಂದು ಪ್ರಾಮುಖ್ಯತೆಯನ್ನು ಜೀವಕ್ಕೆ ಅದರಲ್ಲಿ ಕೊಡ್ತಕ್ಕಂಥದ್ದನ್ನು ಕೊಡ್ತಿರ್ಕಿಲ್ಲ. ಆಮೇಲೆ ಮಾಧ್ಯಮಗಳ ಮೂಲಕವಾಗಿ ತನ್ನ ವಿರೋಧವನ್ನಾಗಿ ಯಾರಾದರೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅಥವಾ ವಿರೋಧವಾಗಿ ಪ್ರಕಟಣೆ ಮಾಡಿದರೆ, ಹೇಳಿಕೆ ನೀಡಿದರೆ ಆತನನ್ನು ಏನು ಮಾಡ್ತಿರ್ತಕ್ಕಂಥ ಕೇಳಿದಾಗ ಸುಟ್ಟು ಬಸ್ ಮಾಡ್ತಕ್ಕಂಥ ವ್ಯವಸ್ಥೆ ಅಥವಾ ಅವರನ್ನು ಮುಗಿಸ್ತಕ್ಕಂಥ ವ್ಯವಸ್ಥೆ, ಅವರ ಮೇಲೆ ಕಠಿಣವಂಥ ಕ್ರಮವನ್ನು ಕೈಗೊಳಿಸ್ತಕ್ಕಂಥದ್ದನ್ನು ಇಲ್ಲಿರ್ತಿತ್ತು ತಕ್ಕಂಥದ್ದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ ಕಂಟ್ರೋಲ್ ಓವರ್ ಮೀಡಿಯಾ ತಕ್ಕಂಥ ನೋಡ್ತಾ ಇದ್ದೀವಿ ಇಲ್ಲಿ ಸ್ಪಷ್ಟವಾಗಿ. ಇನ್ನು ಉಗ್ರ ರಾಷ್ಟ್ರೀಯತೆ, ಎಕ್ಸ್ಟರ್ನ್ ನ್ಯಾಷನಾಲಿಟಿ ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಅಂಥ ನಾವೆಲ್ಲರೂ ಒಂದೇ ತಕ್ಕಂಥ ಭಾವನೆ, ಪ್ರಜೆಗಳು ಒಂದೇ ತಕ್ಕಂಥ ಭಾವನೆ, ಕಲ್ಯಾಣ ತಕ್ಕಂಥದ್ದನ್ನು ಈ ಪ್ರಜಾಪ್ರಭುತ್ವ ಸರ್ಕಾರ ಹೇಳಿದರೆ ನಿರಂಕುಶ ಸರ್ಕಾರದಲ್ಲಿ ಏನತಕ್ಕಂಥ ಕೇಳಿದಾಗ ಉಗ್ರ ರಾಷ್ಟ್ರೀಯತೆ ಇತ್ತು. ಸೊ ಯಾವುದೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳಿಗೆ ಅಂದರೆ ಯಾವುದೇ ಲಿಬರ್ಟಿ ಆಗಲಿ,
ಇಕ್ವಾಲಿಟಿ ಆಗಲಿ ಫ್ರೆಟರ್ನಿಟಿಗಾಗಿ ಅವಕಾಶಗಳನ್ನು ನೀಡದೆ ಅಲ್ಲೆಲ್ಲ ಏನು ಮಾಡ್ತಿದ್ರು ತಕ್ಕಂತ ಕೇಳಿದಾಗ ಉಗ್ರ ರಾಷ್ಟ್ರೀಯತೆಗೆ ತಕ್ಕಂತ ಇತ್ತು. ತನಗೇನಾದರೂ ಕೂಡ ವಿರೋಧವನ್ನಾಗಿ ಮಾಡ್ತಿದ್ರೆ, ತಾನು ನಡೀತಕ್ಕಂಥ ವ್ಯವಸ್ಥೆಗೆ ಇಲ್ಲಿ ಅಡ್ಡಿ ಉಂಟು ಮಾಡ್ತಿದ್ರೆ ಆತನನ್ನು ಹೊಡೆದು ಬಡಿದು ಕಾಲು ಮುರಿದು ಅಥವಾ ಆತನನ್ನು ರುಂಡವನ್ನು ತೆಗೆದು ಜನರನ್ನು ಹೆದರಿಸತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೇಳಿದಾಗ ಈ ನಿರಂಕುಶ ಅಧಿಕಾರದಲ್ಲಿ ಇರ್ತಕ್ಕಂಥ ವಿಚಾರನ ನೋಡ್ತಾ ಇದ್ದೀವಿ. ಇನ್ನು ಇದೊಂದು ಈ ನಿರಂಕುಶ ವ್ಯವಸ್ಥೆ ವಿಶ್ವ ಶಾಂತಿಗೆ ಏನಾಗಿದೆ ಅಂತಕ್ಕಂಥ ಕೇಳಿದಾಗ ದ ಹಾಸ್ಟಿಲ್ ಆಫ್ ದ ಇಂಟರ್ನ್ಯಾಷನಲಿಸಮ್ ತಕ್ಕಂಥನ್ನ ವಿಚಾರ ನೋಡ್ತಾ ಇದ್ದೀವಿ. ಹಾಸ್ಟಿಲ್ ಟು ದ ಇಂಟರ್ನ್ಯಾಷನಲಿಸಮ್ ತಕ್ಕಂಥ ನೋಡ್ತಾ ಇದ್ದೀವಿ. ವಿಶ್ವ ಶಾಂತಿಗೆ ಮಾರಕ ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ನಿರಂಕುಶ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಇಲ್ಲಿ ಪ್ರೋತ್ಸಾಹಿಸಲಿಕ್ಕೆ ಅವಕಾಶ ಇದ್ದಿರಲಿಲ್ಲ. ಇಲ್ಲಿ ವಿಶ್ವ ಶಾಂತಿಗೆ ನಾವೆಲ್ಲರೂ ಮಾನವರು ಒಂದೇ ತಕ್ಕಂಥ ಇಲ್ಲಿ ವಿಶ್ವ ಶಾಂತಿಗಾಗಿ ತಂದೆಯಂಥ ವಿಶ್ವಸಂಸ್ಥೆಯನ್ನು ಹುಟ್ಟಾಕಿ ಎಲ್ಲ ಇದು ಮಾಡಿದ್ರೆ ಈ ನಿರಂಕುಶ ಸರ್ವದಲ್ಲಿ ಏನು ಮಾಡ್ತಕ್ಕಂಥ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ವಿಶ್ವಸಂಸ್ಥೆಯನ್ನು ಸಾಕ್ತಾರೆ, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ದವರು ಸಾರ್ತಾ ಇದ್ದಾರೆ. ಈ ಡಿಕ್ಟೇಟರ್ಶಿಪ್ ಪದ್ಧತಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ವಿಶ್ವ ಶಾಂತಿಗೆ ಮಾರಕ ಆಗ್ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಒಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ನಿರಂಕುಶ ವ್ಯವಸ್ಥೆ ಈ ಸರ್ಕಾರ ಪ್ರಕಾರವಾಗಿತ್ತು. ಪ್ರಾಚೀನ ಗ್ರೀಕ್ ಕಾಲದಲ್ಲಿ ಡೈರೆಕ್ಟ್ ಡೆಮೋಕ್ರಸಿ ಇತ್ತು. ಆಧುನಿಕವಂಥ ವ್ಯವಸ್ಥೆಯಲ್ಲಿ ಪರೋಕ್ಷವಾದಂಥ ವ್ಯವಸ್ಥೆ ನೋಡ್ತಾ ಇದ್ದೇವೆ. ಆದರೆ ಇವತ್ತು ಡಿಕ್ಟೇಟರ್ಶಿಪ್ ಗೌರ್ಮೆಂಟ್ದಲ್ಲಿ ಪ್ರಾಚೀನ ಪದ್ಧತಿಯಲ್ಲಿ ನೋಡ್ತಾ ಇದ್ದೇವೆ. ಆಮೇಲೆ ಆಧುನಿಕವಂಥ ಈ ವ್ಯವಸ್ಥೆ ನೋಡ್ತಕ್ಕಂಥ ಈ ಸರ್ಕಾರದ ಒಂದು ಪ್ರಕಾರಗಳಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿರ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇರ್ಬೋದು.